ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮ್ಯಾಥ್ಸ್ ಮಾಸ್ಟರ್ ಕ್ಲಾಸ್. ಇವತ್ತಿನ ದಿನ ನಾವು 2020 ಮತ್ತು 21ನೇ ಸಾಲಿನ SSLC ಪರೀಕ್ಷೆಗಳ ಕೀ ಆನ್ಸರ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ಪರೀಕ್ಷೆಯನ್ನು ಬರೆದಿದ್ದೀರಾ. ಹೌ ದ ಆನ್ಸರ್ಸ್ ಆರ್, ವಾಟ್ ಆರ್ ದ ರೈಟ್ ಆನ್ಸರ್ಸ್ ಅಂತ ಇವತ್ತು ಚೆಕ್ ಮಾಡ್ಕೊಳ್ಳೋಣ. ಸೊ ನಾವು ದ ಫಸ್ಟ್ ಕ್ವಶನ್ ಇನ್ ದ SSLC ಎಕ್ಸಾಮ್ ವಾಸ್ ಅಪಿಯರ್ಡ್ an is equal to 4n plus 5 ಆದಾಗ ವಾಟ್ ಇಸ್ ದ ಫಿಫ್ತ್ ಟರ್ಮ್, ಐದನೇ ಪದ ಏನು ಅಂತ ಕೇಳ್ತಿದ್ರು. ಸೊ ಎನ್ ಸ್ಥಾನದಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ 4 into n ಅಂದರೆ 4 into 5 is 20, 20 plus 5 is 25. So the option is, now here the option is C option is the right answer. Now come to the second question. Question number 2 is 5x square is equal to 2 into bracket 2x plus 3 ಈ ವರ್ಗ ಸಮೀಕರಣದ ಆದರ್ಶ ರೂಪ ಬರೆದಾಗ ದೊರಕುವಂಥ ಸ್ಥಿರಾಂಕ, what is the constant number ಅಂತ ಕೇಳ್ತಿದ್ದಾರೆ. If you convert this one into the standard form ax square plus bx plus c equal to 0 ಫಾರ್ಮ್ಗೆ ಕನ್ವರ್ಟ್ ಮಾಡಿದಾಗ 5x square ಆಸ್ ಇಟ್ ಈಸ್ ಉಳಿಯುತ್ತದೆ. 2 ಅನ್ನು ಹೊರಗಡೆ ತಗೋತೀರಿ, 2 into 2 4x ಆಗುತ್ತೆ, 2 into 3 6 ಆಗುತ್ತೆ. 4x ಮತ್ತು 6ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ -4x -6 ಆಗುತ್ತೆ. ಸೊ ದ ಕಾನ್ಸ್ಟೆಂಟ್ ನಂಬರ್ ಇಲ್ಲಿ ಏನಾಗುತ್ತಪ್ಪ ಅಂದರೆ -6. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ಸ್. ನಾನು ಈಗಾಗಲೇ ನಿಮಗೆ 40 ಔಟ್ ಆಫ್ 40 ಯಾವ ರೀತಿ ಗಳಿಸಬೇಕು ಅನ್ನೋದರ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ ಡೀಟೇಲ್ ಆಗಿ ನಾನು ಹೇಳಿದೆ ಯಾವ ಚಾಪ್ಟರ್ ಮೇಲೆ ಎಷ್ಟು ಅಂಕಗಳು, ಯಾವ್ಯಾವ ಸಮಸ್ಯೆಗಳು ಅಥವಾ ಎಷ್ಟು ನಂಬರ್ನೇ ಎಷ್ಟನೇ ಪ್ರಶ್ನೆಗೆ ಯಾವ್ಯಾವ ರೀತಿಯ ಅಭ್ಯಾಸದ ಮೇಲೆ ಪ್ರಶ್ನೆಗಳು ಬರ್ತಾವೆ ಅಂತೇಳಿ ಅದೇ ರೀತಿಯಾಗಿ ಡೆಫಿನೆಟಾಗಿ ಅದೇ ರೀತಿಯಾಗಿ ಆಲ್ಮೋಸ್ಟ್ ಕ್ವಶನ್ಸ್ ಅಪಿಯರ್ ಆಗಿದೆ. ಸೊ ನಾವು ಕಮ್ ಟು ದ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಈಸ್ question number 3 is x minus 2y equal to 0 and 3x plus 4y minus 20 equal to 0. ಈ ಸಮೀಕರಣಗಳು ಯಾವ ರೀತಿ ಇರ್ತವೆ? ವೆದರ್ ದೇ ಆರ್ intersecting, coincident or parallel lines or perpendicular lines. ಇವು ಪರಸ್ಪರ ಛೇದಿಸ್ತವ, ಐಕ್ಯಗೊಳ್ತವ, ಸಮಾಂತರವಾಗಿರ್ತವೆ ಅಥವಾ ಪರಸ್ಪರ ಲಂಬವಾಗಿರ್ತವೆ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಸೊ ಇಲ್ಲಿ ನಾವು ರೇಷಿಯೋನ್ನು ತೆಗಿತೀವಿ, a1/a2, b1/b2 and c1/c2. ಇಫ್ ಯು ಕ್ಯಾಲ್ಕುಲೇಟ್ ದಟ್ a1/a2 is not equal to b1/b2 ಅಂದರೆ 1/3 is not equal to -1/2. a1/a2 ಮತ್ತು b1/b2 ವ್ಯಾಲ್ಯೂ ಸರಿಯಾಗೋದಿಲ್ಲ. ಸೊ ಆದ್ದರಿಂದ ಈ ಎರಡು ರೇಖೆಗಳು ಪರಸ್ಪರ ಛೇದಿಸುವಂತಹ ರೇಖೆಗಳು. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದೀಸ್ ಆರ್ ದ ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಮ್ ಟು ದ ಕ್ವಶನ್ ನಂಬರ್ 4. ನಾವು ದ ಕ್ವಶನ್ ನಂಬರ್ 4 ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಒನ್ ಡಯಾಗ್ರಾಮ್. ಸೊ ದೇ ಆರ್ ಆಸ್ಕಿಂಗ್, ಈ ಚಿತ್ರದಲ್ಲಿ ತೋರಿಸುವಂಥ ಸಮೀಕರಣದಲ್ಲಿ ರೇಖಾತ್ಮಕ ಸಮೀಕರಣ ಜೋಡಿಗಳು ಯಾವುದು ಸರಿ ಇದೆ ಅಂತ ಕೇಳ್ತಿದ್ದಾರೆ. ಸೊ ವಿಚ್ ಆರ್ ಕರೆಕ್ಟ್ ಒನ್. ನಾವು ಇಲ್ಲಿ ನೋಡಿ, ನಾನು ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಜಾಸ್ತಿ ಮಾಡ್ತಾ ಇಲ್ಲ. ಐ ಆಮ್ ಗೋಯಿಂಗ್ ಟು ಸಾಲ್ವ್ ದ ಆನ್ಸರ್ಸ್ ಓನ್ಲಿ. ಆಪ್ಷನ್ ಸಿ ಅಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಸಿ ಅಲ್ಲಿ 2x - y = 2 ಇದೆ, 4x - y = 4 ಇದೆ. ಇಲ್ಲಿ ಆಪ್ಷನ್ ಸಿ ಏನು ಕೊಟ್ಟಿದ್ದಾರಪ್ಪ ಅಂತ, ಇಲ್ಲಿ ಎರಡೂ ಲೈನ್ಸ್ ಏನಾಗಿದೆಪ್ಪ ಅಂತಂದರೆ 1,0ದಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಆಪ್ಷನ್ ಸಿ ಇದು both the lines are intersecting at the point 1,0. ಸೊ 1,0 ಯಾವ ಒಂದು ಇಕ್ವೇಷನ್ ಸ್ಯಾಟಿಸ್ಫೈ ಮಾಡ್ತದೆ ನೋಡೋಣ. ಸೊ ಆಪ್ಷನ್ ಸಿ ಅಲ್ಲಿ ನೋಡಿ, 1,0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ 2 into x - y = 2 ಇದೆ. ಅಂದರೆ 2 into x ವ್ಯಾಲ್ಯೂ is 1 minus y ವ್ಯಾಲ್ಯೂ is 0. ಸೊ 2 into 2 - 0 is nothing but 2. ಅದೇ ರೀತಿಯಾಗಿ 4x - y = 4 ಅಲ್ಲಿ x ವ್ಯಾಲ್ಯೂ 1 and y ವ್ಯಾಲ್ಯೂ 0 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 - 0 is nothing but 4. So the option C is the right answer, that is 2x - y = 2 and 4x - y = 4. So option C is the right answer. Come to the question number 5. Now the question number 5 is here. The question number 5 is a1x plus b1y plus c1 = 0 and a2x plus b2y plus c2 = 0 ಆದಾಗ ಈ ರೇಖಾತ್ಮಕ ಸಮೀಕರಣ ಜೋಡಿಗಳು ಸಮಾಂತರವಾದರೆ ಅವುಗಳ ಸಹಗುಣಕಗಳ ಸರಿಯಾದ ಸಂಬಂಧ, ವಿಚ್ ಇಸ್ ದ ರೈಟ್ ರಿಲೇಷನ್, ಯಾವುದು ಸರಿಯಾಗಿರ್ತಕ್ಕಂಥ ಸಂಬಂಧ. ಡೆಫಿನೆಟ್ಲಿ ಇಟ್ ಈಸ್ a1/a2 = b1/b2, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು c1/c2. When the lines are parallel, then the relation is a1/a2 = b1/b2, but it is not equal to c1/c2. ನಿಮಗಾಗಲೇ ಹೇಳಿದೆ, ಒಂದು ಚಾರ್ಟ್ ಬರ್ತದೆ, ಆ ಚಾರ್ಟ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಅಂಥೇಳಿ. ಸೊ ಅದೇ ರೀತಿಯಾಗಿ ಈ ರಿಲೇಷನ್ಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಮ್ ಟು ದ ಕ್ವಶನ್ ನಂಬರ್ 6. ax plus 3y plus 7 = 0 and ax plus by plus 14 = 0. ಈ ಜೋಡಿಗಳು ಪರಸ್ಪರ ಐಕ್ಯವಾಗಿರುವಂಥ ಸರಳ ರೇಖೆಗಳಿದ್ದರೆ ಎ ಮತ್ತು ಬಿ ಯ ಬೆಲೆಯನ್ನು ಕೇಳ್ತಾ ಇದ್ದಾರೆ. ಸೊ ಜೋಡಿಗಳು ಪರಸ್ಪರ
ಆಯ್ಕೆಗೊಳ್ಳುವಂತಹ ಸರಳ ರೇಖೆಗಳಾದಾಗ ದ ರಿಲೇಷನ್ ಈಸ್ a1/a2 ಈಕ್ವಲ್ ಟು b1/b2 ಆ್ಯಂಡ್ ದಟ್ ಈಸ್ ಈಕ್ವಲ್ ಟು c1/c2. ಸೊ ದ ರೇಷಿಯೋ ಮಸ್ಟ್ ಬಿ ಈಕ್ವಲ್. ಸೊ a1/a2 ವ್ಯಾಲ್ಯೂ ಇಲ್ಲಿ ನೋಡೋಣ, ದಟ್ ಈಸ್ 2/a, b1/b2 is 3/b, c1/c2 7/14. ಸೊ 7/14 ರಿಲೇಷನನ್ನು ನೋಡ್ತಾ ಹೋದಾಗ 7/14 ಈಸ್ ನಥಿಂಗ್ ಬಟ್ ಇಲ್ಲಿ 7/14 ಇದೆ, ಅಂದರೆ 1:2 ರೇಷಿಯೋ ಒಳಗಿದೆ. ಆ ರೀತಿಯಾಗಿರ್ತಕ್ಕಂಥ ಸೆಟ್ ಆಗುವಂಥ ರೇಷಿಯೋ ಯಾವುದು? ಸೊ ಆಪ್ಷನ್ ಸಿ ಅನ್ನು ನೋಡಿ, 4 ಮತ್ತು 6 ಇದೆ. ಸೊ 4 ಮತ್ತು 6 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ, ಸೊ 2/4 is nothing but 1/2 and 3/6 is also 1/2 because 7/14 is 1/2. So this relation holds good. ಇದು ಸರಿ ಅಂತದೆ. ಸೊ a1/a2, b1/b2, c1/c2 ಸರಿ ಆಗಬೇಕಪ್ಪ ಅಂತಂದರೆ that is a and b value must be 4 and 6. So the option C is the right answer. Now come to the question number 7. ಈ ಕೆಳಗಿನಲ್ಲಿ ಯಾವುದು ಸಮಾಂತರ ಶ್ರೇಣಿಯಾಗಿದೆ? which is the arithmetic progression among these two. ಸೊ ಸಮಾಂತರ ಶ್ರೇಣಿ ಆಗಬೇಕಾದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಇರಬೇಕು. ಸೊ ಇಫ್ ಯು ಗೋ ಆನ್ ಚೆಕಿಂಗ್ ದ ಕಾಮನ್ ಡಿಫರೆನ್ಸ್, ಎರಡನೇ ಒಂದು ಸಮಸ್ಯೆ ದಟ್ ಈಸ್ ಆಪ್ಷನ್ ಬಿ ಇದೆ, 1, 5, 9. ಸೊ 5 - 1 is 4, 9 - 5 is also 4. ಸೊ ಡಿಫರೆನ್ಸ್ ಎರಡೂ ಕಡೆ ಸೇಮ್ ಆಗಿದೆ. ಸೊ ಆಪ್ಷನ್ ಬಿ is the right answer for the question number 7. And come to the question number 8. ಇಲ್ಲಿ -3, -1, 1, 3 ಈ ಸಮಾಂತರ ಶ್ರೇಣಿಯ 11ನೇ ಪದ ವಿಚ್ ಇಸ್ ದ 11th ಟರ್ಮ್ ಆಫ್ ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳ್ತಿದ್ದಾರೆ. ದೇ ಹ್ಯಾವ್ ಗಿವನ್ a -3. ಡಿಫರೆನ್ಸ್ -1 ಮೈನಸ್ ಆಫ್ -3 ಅಂದರೆ ಅದೇನಾಗುತ್ತೆಪ್ಪ ಅಂತಂದರೆ +2 ಆಗುತ್ತೆ. ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಟ್ ಒನ್. 8, 11 is equal to 11ನೇ ಪದ a11 is equal to a + 10d. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಾಲ್ವ್ ಮಾಡಿದಾಗ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ದಟ್ ಈಸ್ yes -3, then the 10 into bracket option 10 into d value is 2, 10 into 2 is 20, 20 - 3 is 17. So the right answer is 17. Option yes, the option D is the right answer. Come to the 9th question, question number 9. ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ 155 ಮತ್ತು ಅದೇ ರೀತಿಯಾಗಿ ಸಮಾಂತರ ಶ್ರೇಣಿಯ 9 ಪದಗಳ ಮೊತ್ತವು 126 ಆಗಿದೆ. ಆದರೆ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದ್ದಾರೆ. ದೇ ಆರ್ ಆಸ್ಕಿಂಗ್ ದ 10th ಟರ್ಮ್. ಸೊ ವೆನ್ ದೇ ಆರ್ ಗಿವಿಂಗ್ ದ S10 and S9 ಈಸಿಯಾಗಿ A10 ಅನ್ನು ಕಂಡುಹಿಡಿಯೋದು. ಸೊ A10 is equal to ಏನಾಗುತ್ತೆಪ್ಪ ಅಂತಂದರೆ S10 - S9. S10 - S9 ಆಗುತ್ತೆ 155 ಮೈನಸ್ that is 126. ಇವೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿಬಿಟ್ರೆ that will be the 29. So the option C is the right answer. Now come to the question number 10. 10 is 2x² + ax + 6 = 0. ಈ ವರ್ಗ ಸಮೀಕರಣದ ಒಂದು ಮೂಲವು 2 ಆಗಿದ್ದರೆ a ಯ ಬೆಲೆ ಏನು? ವಾಟ್ ಇಸ್ ದ ವ್ಯಾಲ್ಯೂ ಆಫ್ a? ಸೊ ಟು ಗೆಟ್ ದ ವ್ಯಾಲ್ಯೂ ಆಫ್ a, ಯಾವ ಒಂದು ವ್ಯಾಲ್ಯೂಯನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ a ಬೆಲೆ ಸಿಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ರೂಟ್ ಒಂದು ಬೆಲೆ ಏನಾಗಬೇಕಪ್ಪ ಅಂತಂದರೆ ಒಂದು ಮೂಲ 2 ಬರಬೇಕು. ಒಂದು ಮೂಲ 2 ಬರಬೇಕಪ್ಪ ಅಂತಂದರೆ ಮೊದಲು ಯಾವ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಒಂದು ಮೂಲ 2 ಬರ್ತದೆ ಅನ್ನೋದನ್ನು ಚೆಕ್ ಮಾಡ್ಕೊತಾ ಹೋಗೋಣ. ಸೊ ನಾವು ಐ ವಿಲ್ ಸಬ್ಸ್ಟಿಟ್ಯೂಟ್ ದ ಆಪ್ಷನ್ ಸಿ ಡೈರೆಕ್ಟ್ಲಿ ವಿದೌಟ್ ವೇಸ್ಟಿಂಗ್ ದ ಟೈಮ್. ಸೊ ದಟ್ ಇಕ್ವೇಷನ್ ಬಿಕಮ್ಸ್ 2x² - 7x + 6 = 0. Substitute the option C -7, that will be 2x² - 7x + 6 = 0. So now that equation can be written as 2x² - 4x - 3x, and if we solve this one, 2x ಅನ್ನು ಕಾಮನ್ ತೆಗೆದುಕೊಳ್ತೀರಿ, x - 2 ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ 3 ಅನ್ನು ಕಾಮನ್ ತಗೊಳ್ತೀರಿ, -3 ಅನ್ನು ಕಾಮನ್ ತಗೊಳ್ತೀರಿ, ಇಲ್ಲಿ ಕೂಡ x - 2 ಆಗುತ್ತೆ. ಸೊ x - 2 = 0 ಇಕ್ವೇಟ್ ಮಾಡಿದಾಗ ಒಂದು ಏನಾಯ್ತಪ್ಪ ಅಂತಂದರೆ ರೂಟ್ ಒಂದು ಮೂಲ ಏನಾಯ್ತು ಅಂದರೆ 2 ಬಂತು. ಹಾಗಿದ್ರೆ ಇದು ಸರಿ ಆಯಿತು. ಹಾಗಿದ್ರೆ ಯಾವ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಮ ಬೆಲೆ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಒಂದು ಮೂಲ 2 ಬರ್ತಾ ಇದೆ. ಸೊ -7 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಬೆಲೆ ಏನಾಗ್ತಾ ಇದೆ? ಒಂದು ಮೂಲ 2 ಬರ್ತಾ ಇದೆ. ಹಾಗಿದ್ರೆ ಸೊ -7 ಇಸ್ ದ ರೈಟ್ ಆನ್ಸರ್. ಆದ್ದರಿಂದ ಎ ಬೆಲೆ ಏನಪ್ಪ ಅಂತಂದರೆ -7. ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾವು ಕಮ್ ಟು ದ ನೆಕ್ಸ್ಟ್ ಕ್ವಶನ್ 11. ಸೊ ಇಲ್ಲಿ 11th ಕ್ವಶನಲ್ಲಿ ಏನು ಕೇಳ್ತಾರೆ? ವಾಟ್ ಇಸ್ ದ ಡೆಲ್ಟಾ ವ್ಯಾಲ್ಯೂ? ಈ ಜನರಲ್ ಫಾರ್ಮ್ ಆಫ್ ದ ಇಕ್ವೇಷನ್ ax² + bx + c ಅಂತ ನೀವು ನೋಡ್ತಿದ್ರಿ. ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ax² + bx + c ಬದಲಾಗಿ ದೇ ಹ್ಯಾವ್ ಗಿವನ್ px² + qx + r. ಸೊ ಆದ್ದರಿಂದ ಏನಾಗುತ್ತಪ್ಪ ಅಂತಂದರೆ b² - 4ac ಬದಲಾಗಿ ಇಲ್ಲಿ ಏನಾಗುತ್ತೆ ಅಂದರೆ q² - 4pr ಆಗುತ್ತೆ. ಅಂದರೆ ಎ ಬಿ ಸಿ ಯ ಸ್ಥಾನದಲ್ಲಿ PQR ಅನ್ನು ಕೊಟ್ಟಿದ್ದಾರೆ. ಸೊ ದ ಡೆಲ್ಟಾ ವ್ಯಾಲ್ಯೂ ಇಸ್ p² - 4pr. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದ 11th ಕ್ವಶನ್. ನಾವು ಕಮ್ ಟು ದ ಕ್ವಶನ್ ನಂಬರ್ 12. ವಾಟ್ ಈಸ್ ದ ಮಿಡ್ ಪಾಯಿಂಟ್? 4, x, 10 ಈ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಏನು ಅಂತ ಕೇಳ್ತಿದ್ದಾರೆ. ವಾಟ್ ಈಸ್ ದ
ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 4, x, 10. ಆ್ಯಕ್ಚುಲಿ ಒಂದು ಪ್ರೀವಿಯಸ್ ಸಿಲೆಬಸಲ್ಲಿ ಒಂದು ಫಾರ್ಮುಲಾ ಐತಿ, ಏನಪ್ಪ ಅಂದರೆ ಅರ್ಥಮೆಟಿಕ್ ಮೀನ್ ಅಂತೇಳಿ ಒಂದು ಸಮಾಂತರ ಶ್ರೇಣಿಯ ಕ್ರಮಾನುಗತವಾಗಿರ್ತಕ್ಕಂಥ 3 ಪದಗಳಿದ್ದಾಗ ಮಧ್ಯದ ಪದವನ್ನು ಕಂಡುಹಿಡಲಿಕ್ಕೆ ಒಂದು ಸೂತ್ರ ಐತಿ, ಏನಪ್ಪ ಅಂದರೆ a = a + b by 2 ಅಂತೇಳಿ. ಸೊ ಇಲ್ಲಿ a ಮತ್ತು b ಅಂದರೆ 4 ಮತ್ತು 10 ಆಗುತ್ತೆ. 4 + 10 is nothing but 14. 14 upon 2 is nothing but 7. So the option D is the right answer for the question number 12. Now come to the question number 13. That is a direct question. ಒಂದು ವರ್ಗ ಸಮೀಕರಣದ ಮೂಲಕವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಕೇಳಿದ್ದಾರೆ. We know that one very well. That is x = -b + or - square root of b square - 4ac. That is option A is the right answer. Now come to the option question number 14. x - 3 ಮತ್ತು x + 2 ಈ ಸಮೀಕರಣದ ಮೂಲಗಳು ಯಾವುವು ಅಂತ. ಸೊ ಜಸ್ಟ್ ಸಿಂಪ್ಲಿ ವಿ ಹ್ಯಾವ್ ಟು ಈಕ್ವೇಟ್ ದಿಸ್ ಒನ್ ವಿತ್ 0. x = 3 ಆಗುತ್ತೆ. x - 3 = 0 ಅಂದಾಗ ಟೇಕ್ ದಟ್ -3 ಟು ದ ರೈಟ್ ಹ್ಯಾಂಡ್ ಸೈಡ್ 3 ಆಗುತ್ತೆ. x + 2 ಅನ್ನು 0 ಜೊತೆ ಈಕ್ವೇಟ್ ಮಾಡಿದಾಗ 2 ಅನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ಬಿಟ್ರೆ ಅದು ಏನಾಗುತ್ತೆ -2 ಆಗುತ್ತೆ. ಸೊ 3, -2. ಸೊ ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೌ ಕಮ್ ಟು ದ ಕ್ವಶನ್ ನಂಬರ್ 15. ಇಲ್ಲಿ 2 ಅನುಕ್ರಮ ಪೂರ್ಣಾಂಕಗಳ ಮೊತ್ತವು 27 ಆದರೆ ಆ ಪೂರ್ಣಾಂಕಗಳು ಯಾವುವು? ಸೊ ಕ್ವಶನ್ ಬಹಳ ಸಿಂಪಲ್ ಇದೆ. ಅನುಕ್ರಮ ಅಂತ ಹೇಳ್ತಿದ್ದಾರೆ. ಅನುಕ್ರಮ ಮೀನ್ಸ್ ಕನ್ಸಿಕ್ಯೂಟಿವ್, ಒಂದಾದ ನಂತರ ಒಂದು ಬರುವಂಥ. ಸೊ ಒಂದಾದ ನಂತರ ಒಂದು ಬರುವಂಥ ಇಲ್ಲಿ ಆಪ್ಷನ್ ಇರೋದೇ ಒಂದು, ದಟ್ ಈಸ್ 13 and 14. ಅವೆರಡೂ ಕೂಡಿಸಿಬಿಟ್ರೆ 27 ಆಗುತ್ತೆ. ದಟ್ ಈಸ್ ಅ ವೆರಿ ಸಿಂಪಲ್. 13 + 14 is nothing but 27. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕಮ್ ಟು ದ ಕ್ವಶನ್ ನಂಬರ್ 16. ಇಲ್ಲಿ ಕೊಟ್ಟಿರುವಂಥ ಚಿತ್ರದಲ್ಲಿ ಸೈನ್ ಥೀಟಾ ಬೆಲೆಯನ್ನು ಕೇಳ್ತಿದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ? ದೇ ಹ್ಯಾವ್ ಗಿವನ್ ಒನ್ ಟ್ರೈಂಗಲ್ ಹಿಯರ್ ABC 1 √3 ಮತ್ತು 2 ಅಂತ ಕೊಟ್ಟಿದ್ದಾರೆ. ಸೊ ಥೀಟಾ ಬೆಲೆ, ಸೈನ್ ಥೀಟಾ ಬೆಲೆಯನ್ನು ಕೇಳ್ತಿದ್ದಾರೆ. ಸೈನ್ ಥೀಟಾ ಇಸ್ ನಥಿಂಗ್ ಬಟ್ ವಾಟ್? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ AB ಇದೆ, ಹೈಪೋಟೆನ್ಯೂಸ್ AC ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅಪೋಸಿಟ್ ಬೈ ಹೈಪೋಟೆನ್ಯೂಸ್ AB by AC is nothing but 1/2. So the option A is the right answer. Sin theta ಬೆಲೆ 1/2 ಆಗುತ್ತೆ ಇಲ್ಲಿ. So now come to the question number 17. Yes, question number 17. Sin 30's value is 1/2. Cos 60 value is also 1/2 minus tan of 45. Tan 45 value ಏನಾಗುತ್ತೆ? What is the value of tan 45? Tan 45 value is 1. Now ಇಲ್ಲಿ sin 30 plus cos 60 ಅಂದರೆ 1/2 plus 1/2, that is 1. And tan 45 value is 1. So 1/2 plus 1/2 is 1. 1 minus 1 is nothing but 0. So the option D is the right answer. 17 question, option D is the right answer. Now come to the question number 18. 3 plus sec square theta. ಇದರ ಬೆಲೆ ಏನು? ಸೊ ನಮಗೆ ಟ್ರಿಗ್ನೋಮೆಟ್ರಿಕ್ ಬೇಸಿಕ್ ಫಂಕ್ಷನ್ಸ್ ಫಾರ್ಮುಲಾ ಗೊತ್ತಿದೆ. sec square theta is nothing but 1 plus tan square theta. cosec square is 1 plus cot square theta. ಸೊ sec square theta ಬದಲಾಗಿ 1 plus tan square theta ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 3 plus 1 is 4 tan square theta. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇನ್ನು 19ನೇ ಪ್ರಶ್ನೆ ನೋಡಿ. ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನ ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ ಆದರೆ ಆ ಗೋಪುರದ ಎತ್ತರ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನಾವು ದಿಸ್ ಇಸ್ ದ ಕ್ವಶನ್ ನಂಬರ್ 19 ಅನ್ನು ತೆಗೆದುಕೊಳ್ಳೋಣ. ಸೊ ನಾವು ಇಲ್ಲಿ ಒಂದು ಗೋಪುರವನ್ನು ನಾವು ನೋಡೋಣ. ಗೋಪುರ ಇದರ ಪಾದದಿಂದ ಎಷ್ಟು 30 ಮೀಟರ್ ದೂರದಲ್ಲಿ, ಇಲ್ಲಿಂದ ನಾವು ನೋಡಿದಾಗ 30 ಡಿಗ್ರಿಯ ಒಂದು ಕೋನ ಉಂಟಾಗ್ತಾ ಇದೆ, ಆ್ಯಂಗಲ್ ಆಫ್ ಎಲಿವೇಶನ್. ಹಾಗಿದ್ರೆ ಗೋಪುರದ ಎತ್ತರವನ್ನು ಕೇಳ್ತಿದ್ದಾರೆ. ಸೊ ಇದಕ್ಕೆ ನಾವು ಹೆಸರನ್ನು ಕೊಡೋಣ. AB ಗೋಪುರದಿಂದ ಇರತಕ್ಕಂಥ ದೂರ, BC ಏನಾಗುತ್ತಪ್ಪ ಅಂದರೆ ಗೋಪುರದ ಒಂದು ಎತ್ತರ. ಹಾಗಿದ್ರೆ ಇಲ್ಲಿ ನಮಗೆ ಗೋಪುರದ ಎತ್ತರ BC ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದೇನಾಗುತ್ತಪ್ಪ ಅಂತಂದರೆ ಅಪೋಸಿಟ್, ಇಲ್ಲಿ ಏನಾಗುತ್ತೆ ಅಡ್ಜಸೆಂಟ್. ಸೊ ಅಪೋಸಿಟ್ ಅಪಾನ್ ಅಡ್ಜಸೆಂಟ್ ಅಂದರೆ ಏನಪ್ಪ ಅಂತಂದರೆ ಅದು ಟ್ಯಾನ್ ಥೀಟಾ ಆಗುತ್ತೆ. ಸೊ ಟ್ಯಾನ್ ಥೀಟಾವನ್ನು ಅಪ್ಲೈ ಮಾಡೋಣ. ಟ್ಯಾನ್ ಆಫ್ 30 ಡಿಗ್ರಿ ಈಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ದಟ್ ಇಸ್ BC ಡಿವೈಡೆಡ್ ಬೈ AB. ಸೊ BC ಬೆಲೆ ಗೊತ್ತಿಲ್ಲ, ಅದೇ ರೀತಿ ಸಬ್ಸ್ಟಿಟ್ಯೂಟ್ ಮಾಡೋ ಹಾಗೆ ಇಡೋಣ. AB ಬೆಲೆ ಗೊತ್ತಿದೆ 30, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಟ್ಯಾನ್ 30 ವ್ಯಾಲ್ಯೂ ಈಸ್ 1/√3 ಆ್ಯಂಡ್ BC ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 30. ಸೊ ಇದನ್ನು ಸಾಲ್ವ್ ಮಾಡಿದಾಗ 30 ಡಿವೈಡೆಡ್ ಬೈ √3. So 30 can be written as 3 into 10. 3 again can be written as √3 into √3. √3 gets cancelled. So the value is 10√3. ಆದ್ದರಿಂದ ಗೋಪುರದ ಎತ್ತರ ಎಷ್ಟಾಗುತ್ತೆಪ್ಪ ಅಂತಂದರೆ 10√3. So the option is here 10√3. ಆಪ್ಷನ್ ಯಾವುದನ್ನು ಕೊಟ್ಟಿದ್ದಾರಪ್ಪ ಅಂತಂದರೆ ಆಪ್ಷನ್ ಸಿ is the right answer, 10√3. So now come to the question number 20.
ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಇದರ ಬೆಲೆ ಏನು? ಇಟ್ಸ್ ಅ ವೆರಿ ಸಿಂಪಲ್. ಕೊಸೆಕ್ ಈಸ್ ಆಲ್ವೇಸ್ ರೆಸಿಪ್ರೋಕಲ್ ಆಫ್ ಸೈನ್ ಅಥವಾ ಸೈನ್ ಈಸ್ ಆಲ್ವೇಸ್ ರೆಸಿಪ್ರೋಕಲ್ ಆಫ್ ಕೊಸೆಕ್. ಸೊ ಕೊಸೆಕ್ ಬದಲಾಗಿ ಒನ್ ಅಪಾನ್ ಸೈನನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೈನ್ ಆ್ಯಂಡ್ ಸೈನ್ ಗೆಟ್ಸ್ ಕ್ಯಾನ್ಸಲ್. ಸೊ ವ್ಯಾಲ್ಯೂ ಈಸ್ 1. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ಕ್ವಶನ್ ನಂಬರ್ 21 ಈಸ್ ದ ಡೈರೆಕ್ಟ್ ಕ್ವಶನ್. ವಾಟ್ ಇಸ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ? ಮಧ್ಯಬಿಂದುವಿನ ಸೂತ್ರವನ್ನು ಕೇಳ್ತಿದ್ದಾರೆ. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. x2 + x1 ಡಿವೈಡೆಡ್ ಬೈ 2